ಹೌದು, ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನ ಕಳೆದ 20 ವರ್ಷಗಳಿಂದ ಪಟ್ಟಣದ ಹೊರವಲಯದಲ್ಲಿ ಪುರಸಭೆ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಈ ಉದ್ಯಾನ ಅಭಿವೃದ್ಧಿ ಕಾಣದೆ ನೆನೆಗುದಿಗೆ ಬಿದ್ದಿರುವ ಘಟನೆ ನಡೆದಿದೆ. ಕಳೆದ ವರ್ಷಗಳಿಂದ ಕಿತ್ತು ಹೋಗಿರುವ ಉದ್ಯಾನದ ಮುಖದ್ವಾರದ ಬಾಗಿಲು ಸರಿಪಡಿಸಲು ಪುರಸಭೆ ಅಧಿಕಾರಿಗಳು ಆಡಳಿತ ಮಂಡಳಿಗೆ ಇದುವರೆಗೂ ಸಾಧ್ಯವಾಗಿಲ್ಲ. ಸುತ್ತಲೂ ಬೇಲಿ, ಉದ್ಯಾನದಲ್ಲಿ ನಡಿಗೆ ಪಥ, ಕೆಲ ಆಟಿಕೆ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕಂಡು ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಪಟ್ಟಣದ 23 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ವಾಯುವಿಹಾರ, ಮಕ್ಕಳ ಆಟದ ಮೈದಾನ, ಉದ್ಯಾನ ಇಲ್ಲ. ಉದ್ಯಾನವು ಕಳೆ ಮತ್ತು ಮುಳ್ಳಿನ ಗಿಡಗಳಿಂದ ಕೂಡಿದೆ. ಮುಖದ್ವಾರ, ಬಾಗಿಲು ಇಲ್ಲದೆ ಇರುವುದರಿಂದ ಕೆಲ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ರಾತ್ರಿ ಸಮಯದಲ್ಲಿ ಕೆಲವರು ಮದ್ಯ, ಧೂಮಪಾನ ಸೇವನೆ ಮಾಡಿರುವುದರಿಂದ ಮದ್ಯದ ಬಾಟಲಿ, ಸಿಗರೆಟ್, ಪ್ಲಾಸ್ಟಿಕ್ ಕವರ್, ತ್ಯಾಜ್ಯದ ಪೊಟ್ಟಣಗಳು ಹೆಚ್ಚಾಗಿವೆ. ಕಸ ಕಡ್ಡಿ ತಾಣವಾಗಿ ಪರಿಣಮಿಸಿದೆ. ಕಳೆದ 1 ವರ್ಷದಿಂದ ಪುರಸಭೆ ಅಧಿಕಾರಿಗಳೇ ನಿಂತು ಉದ್ಯಾನವನ್ನು ಸ್ವಚ್ಛಗೊಳಿಸಿದರು. ಆದರೂ ಮತ್ತೆ ಮಳೆ ಬಂದ ಕೂಡಲೇ ಮುಳ್ಳಿನ ಪೊದೆಗಳು ಬೆಳೆದಿವೆ ಹಾಗೂ ಉದ್ಯಾನವನ ಸ್ವಚ್ಛಗೊಳಿಸಿ ದಿನನಿತ್ಯವೂ ವಾಯುವಿಹಾರಕ್ಕೆ ಬರುವಂತಹವರಿಗೆ ದಾರಿ ಮಾಡಿಕೊಟ್ಟರೆ ಉತ್ತಮವಾಗಿರುತ್ತದೆ. ಆದರೆ ಈಗ ಪ್ರಸ್ತುತ ಪಟ್ಟಣಕ್ಕೆ ಸೇರುವ ಎಲ್ಲ ಉದ್ಯಾನವನಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಹಾಗೆ ಉಳಿದಿವೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನ ಪೊದೆಗಳಿಂದ ಕೂಡಿದೆ. ಸಾರ್ವಜನಿಕರು, ಹಿರಿಯರು, ಮಕ್ಕಳು ಸಂಜೆ ಹಾಗೂ ಬೆಳಿಗ್ಗೆ ಸಮಯದಲ್ಲಿ ವಾಯುವಿಹಾರಕ್ಕೆ ಬರುತ್ತಾರೆ. ಈ ವಾಯುವಿಹಾರ ಕೇಂದ್ರ, ಉದ್ಯಾನ, ಮಕ್ಕಳ ಆಟಿಕೆ ಕೇಂದ್ರ ಮಾಡಬೇಕೆಂದು ಸರ್ಕಾರ ಕಾನೂನು ರೂಪಿಸಿದರೂ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ಕೂಡಲೇ ಉದ್ಯಾನ ಅಭಿವೃದ್ಧಿಪಡಿಸಬೇಕು. ಈ ಪಟ್ಟಣದಲ್ಲಿ 3 ಕಡೆ ಚಿತ್ರಾವತಿ ಉದ್ಯಾನ, ಕೋಡಿಕೊಂಡ ರಸ್ತೆಯಲ್ಲಿ ಡಾಕ್ಟರ್ ಎಚ್.ಎನ್. ಉದ್ಯಾನ, ರೆಡ್ಡಿಕೆರೆ ಪಕ್ಕದಲ್ಲಿ ಉದ್ಯಾನ ಇದ್ದರೂ ನಿರೀಕ್ಷೆಯಷ್ಟು ಅಭಿವೃದ್ಧಿ ಕಂಡಿಲ್ಲ. ಈ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವು ಕುಡುಕರ ಅಡ್ಡೆಯಾಗಿದೆ. ಈ ಉದ್ಯಾನದ ಹೆಬ್ಬಾಗಿಲು ಮುರಿದು ಸುಮಾರು ದಿನಗಳಾದರೂ ಇದುವರೆಗೂ ಸರಿಪಡಿಸಿಲ್ಲ. ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಅಭಿವೃದ್ಧಿ ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ವತಿಯಿಂದ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದರು. ಭಾಗ್ಯನಗರ ಪಟ್ಟಣದ ಪುರಸಭೆಗೆ ಸಂಬಂಧಪಟ್ಟಿರುವಂತಹ ಉದ್ಯಾನವನ ಹೆಸರಿಗೆ ಮಾತ್ರ ಉದ್ಯಾನವನ ಇದೆ. ಆದರೆ ಅದನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅಂತ ಒಂದು ಅನುಮಾನ ಬರ್ತಾ ಇದೆ. ಯಾಕಪ್ಪ ಅಂದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಘಟಕದಿಂದ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಭಾಗ್ಯನಗರ ಪಟ್ಟಣದಲ್ಲಿ ಇರುವಂತಹ ಉದ್ಯಾನವನದಲ್ಲಿ ಈ ರೆಡ್ಡಿಕೆರೆ ಹತ್ರ ಇರುವಂಥ ಒಂದು ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಒಳಗಡೆ ಹೋಗಿ ನಾವು ಏನಾದರೂ ನೋಡಿದರೆ ಅದು ಏನಾದರೂ ಕಾಡು ಬೆಟ್ಟದಲ್ಲಿ ಇರುವಂತಹ ಏನಾದರೂ ಪ್ರದೇಶ ಏನೋ ಅಂತಹ ಅನುಮಾನ ಬರ್ತಾ ಇದೆ. ಯಾಕಪ್ಪ ಅಂದರೆ ಅಲ್ಲಿ ಸಾಯಂಕಾಲ ಹೊತ್ತು ಈ ವಾರ್ಡಿನ ಸಾರ್ವಜನಿಕರು, ಮುದುಕರು, ಮಕ್ಕಳು, ಮಹಿಳೆಯರು ಸಾಯಂಕಾಲ ಹೊತ್ತು ಆಟಾಡೋಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಇರುವಂಥ ಪೊದೆಗಳನ್ನು ನೋಡಿಬಿಟ್ಟು ಭಯ ಬಿದ್ದು ಇಲ್ಲಿ ಬೇಡನಪ್ಪ ಅಂತ ಅವರು ವಾಪಸ್ ಬರ್ತಾ ಇರುವಂಥ ದೃಶ್ಯ ನಾವು ನೋಡಿದ್ದೀವಿ. ಅದರಿಂದ ಅಲ್ಲಿ ಇರುವಂತಹ ಜಾಗದಲ್ಲಿ ಪೊದೆಗಳನ್ನು ಅದನ್ನು ತೆರವುಗೊಳಿಸಿ ಅದನ್ನು ನಿರ್ವಹಣೆ ಮಾಡಬೇಕೆಂದು ನಾನು ಸಿ ನ್ಯೂಸ್ ಮುಖೇನ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಒಳಗಡೆ ಇರುವಂಥ ಹೆಬ್ಬಾಗಿಲು ಗೇಟ್ ಮುರಿದು ಹೋಗಿ ಸುಮಾರು ತಿಂಗಳು ಆಗಿದೆ. ಆದರೆ ಅದನ್ನು ದುರಸ್ತಿ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ನಾನು ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಈ ಕೂಡಲೇ ಆ ಗೇಟನ್ನು ದುರಸ್ತಿ ಮಾಡಿ ಅದನ್ನು ಸರಿ ಮಾಡಬೇಕೆಂದು ನಾನು ತಾಲೂಕು ಘಟಕದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.